ಈ ಒಂದು ಇಂಡಸ್ಟ್ರಿಗೆ ಅಥವಾ ನಟನಾ ವೃತ್ತಿಗೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ರಾಣವ್ ಅವರಿಗೆ ಅಂತ? ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇದೊಂದು ಚಿಕ್ಕ ಕ್ರೇಜಿ ಸ್ಟೋರಿ. ಏನು ಅಂತಂದ್ರೆ, ನಾನು ಸಿಕ್ಸ್ತ್ ಅಲ್ಲಿ ಇರ್ಬೇಕಾದ್ರೆ ಸುಧಾರಣಿ ಮ್ಯಾಮ್ ಜೊತೆ ತುಳಸಿ ಅನ್ನೋ ಧಾರಾವಾಹಿಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೆ. ಅದು ನನಗೆ ಸಿಕ್ಕಿದ ಅಚಾನಕ್ ಆಗಿ. ನನ್ನ ಜೊತೆ ಟ್ಯೂಷನ್ ಬರ್ತಿದ್ದಂತ ಒಬ್ಬ ಹುಡುಗ ಅವ್ರ ಜೊತೆ ಮಗನ್ ಕ್ಯಾರೆಕ್ಟರ್ ಮಾಡ್ತಿದ್ದ ಸೀರಿಯಲ್ ಅಲ್ಲಿ. ಸೊ ಅಲ್ಲಿ ಆ ಟೀಮ್ ಅವ್ರು ಕೇಳಿದಂಗೆ, ನಿಮ್ ಮಗನ್ ತರನೇ ಫ್ರೆಂಡ್ ಯಾರಾದ್ರು ಇದಾರ, ಒಂದ್ 2 ಎಪಿಸೋಡ್ ಬರುತ್ತೆ, ತರಲೆ ಅಂದ್ರೆ ಚೆನ್ನಾಗಿದೆ ಎಪಿಸೋಡ್, ಮಾಡಬೇಕು, ಯಾರಾದ್ರೂ ಇದ್ರೆ ಕರ್ಸಿ ಅಂದಂಗೆ. ಅವ್ರು ನಮ್ಮ ಅಮ್ಮನ್ ಕೇಳಿದಂಗೆ ಟ್ಯೂಷನ್ ಹತ್ರ ಸಿಕ್ಕಿದಾಗ, ನಮ್ಮಮ್ಮ ಮಾಡ್ತೀಯನೋ, ಓದೋದ್ ಬಿಟ್ಟು ಏನ್ ಮಾಡಕ್ಕೂ ರೆಡಿ ಇದೆ ನಾನು, ನನಗೆ ಓದೋದು ಅಂದ್ರೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಮಾಡ್ತೀನಮ್ಮ ಅಂತಂದೆ. ಕರ್ಕೊಂಡು ಹೋದ್ರು ಶೂಟಿಂಗಿಗೆ. ಅಲ್ಲೂ ಅದು ನೆಗೆಟಿವ್. ಏನಂತಾನೆ, ಸುಧಾರಣಿ ಮಗಳು ಬಂದು ಬಾಲ್ ಕೇಳ್ತಾರೆ, ಕ್ರಿಕೆಟ್ ಆಡ್ತಿರ್ತೀವಿ ನಾವು, ಬಾಲ್ ಕೇಳ್ತಾಳೆ, ಕೊಡೆ ಒಂದು ಹೊಡಿತೀನಿ, ಬಾಲ್ ಅವಳ ಹತ್ರ ಹೋಗುತ್ತೆ, ಎತ್ಕೊಂತಾಳೆ, ಕೊಡು ಅಂತೀನಿ, ಕೊಡಲ್ಲ, ಹೊಡೆದ್ ಬಿಡ್ತೀನಿ. ಹೊಡೆದ್ಮೇಲೆ ಅವಳು ಹತ್ಕೊಂಡು ಅಮ್ಮನ್ ಕಂಪ್ಲೇಂಟ್ ಮಾಡ್ತಾಳೆ. ಸುಧಾರಣಿ ಮ್ಯಾಮ್ ಬಂದು ಅವಾಗ ಈ ತರ ಜಗಳ ಆಡ್ಬಾರ್ದಪ್ಪ ನೀವು ಮಕ್ಕಳು ಹಂಗೆ ಹಿಂಗೆ ಅಂತ ಒಂದ್ 2 ಎಪಿಸೋಡ್ ಅಲ್ಲಿ ಬರುವಂತ ಸೀನ್ಗಳದು. ಸೊ ಅವಾಗ ನನಗೆ ಆಸೆ ಹುಟ್ಟಿದ್ದು. ವಾಪಸ್ ಹೋಗ್ತಾ ಅವಾಗ 200 rupees ಏನೋ ಕೊಟ್ಟಿದ್ರು ಅನ್ಸುತ್ತೆ, 200 300 ಏನೋ ಕೊಟ್ಟಿದ್ರು ಅನ್ಸುತ್ತೆ, ಆಗ ನಾನು 6th standard ಇದ್ದಾಗ. ಸೊ ಅವಾಗ ಏನೋ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ಕೊಂಡಿದ್ದೆ. ತಿನ್ನಕ್ ಊಟನೂ ಕೊಟ್ರು, ಹೋಗ್ತಾ ಖರ್ಚು ಕಾಸು ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಮತ್ತೆ ಅಪ್ರಿಸಿಯೇಷನ್ ಸಿಕ್ತು, ಚೆನ್ನಾಗಿ ಮಾಡಿದೆ ಪುಟ ಅನ್ನೋದೊಂದು ಸಿಕ್ತು. ಸೊ ಇಲ್ಲಿ ಏನೋ ಇದೆಯಲ್ಲ, ಯಾಕೆ ಇದನ್ನೇ ಮಾಡಬಾರ್ದು ಅನ್ನೋದು ಹಂಗ್ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ನಾನು ಅಲ್ಲಿ ಮಾಡಿರ್ತಿಲ್ಲ ಅಂದ್ರೆ ಬಹುಶಃ ಆಸೆ ಹುಡ್ಕೋತಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆಗ ಉಟ್ಕೊಂಡು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡು ಲೈಫಲ್ಲಿ ಏನೇನೋ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಹಾಕಿ ಕೊನೆಗೆ ಇವಾಗ ಇಂಡಸ್ಟ್ರಿಗೆ ಬಂದಿದ್ದು.